ಕನಕಪುರ. ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಕುಟುಂಬದ ವತಿಯಿಂದ ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರು ತಮ್ಮ 57ನೇ ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಕಮಲಮ್ಮ, ಪತ್ನಿ ಪುಷ್ಪ, ಮಗಳು ಸಿರಿ, ನಿಧಿ, ಮಗ ತೇಜಸ್ಸು, ಅಳಿಯ ಪ್ರತಿಷ್ಠಾರೊಡಗೂಡಿ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿ, ಶ್ರೀದೇವಿ, ಭೂದೇವಿ ಒಳಗೊಂಡಂತೆ ಉತ್ಸವ ಮೂರ್ತಿಗೆ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆಯ ನಂತರ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದ ನೂರಾರು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಮಳಗಾಳು ಗ್ರಾಮಸ್ಥರಾದ ದಾಸಪ್ಪ, ಜಯರಾಮ, ವೆಂಕಟರಮಣ ಸ್ವಾಮಿ, ಮರಸಪ್ಪ, ರವಿ ಒಳಗೊಂಡಂತೆ ಪೂಜೆಯಲ್ಲಿ ಭಾಗವಹಿಸಿದ್ದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೊಸಕೋಟೆ ಪುರುಷೋತ್ತಮ್ ಮತ್ತು ಸಂಘಟಕರು ಕೇಕ್ ಕತ್ತರಿಸುವ ಮೂಲಕ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕನಕಪುರ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳಾದ ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಕೋಟೆ ಕಿರಣ್, ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಸೇರಿದಂತೆ ಎಲ್ಲ ಸದಸ್ಯರು, ವಿಶ್ವೇಶ್ವರಯ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಜಯರಾಮು, ಮುನಿವೆಂಕಟಯ್ಯ, ಮಳಗಾಳು ಗ್ರಾಮದ ಮುಖಂಡರುಗಳು ಸಂಪತ್, ಮರಸಪ್ಪ, ರವಿ, ವೆಂಕಟರಮಣ ಸ್ವಾಮಿ, ನಾಗರಾಜು, ಶ್ರೀನಿವಾಸ್, ರಂಗಸ್ವಾಮಿ ಸೇರಿದಂತೆ ಪರಿಸರ ಪ್ರೇಮಿಗಳ ಸಂಘದ ಎಲ್ಲ ಸದಸ್ಯರು, ಮಧು, ಮಾರುತಿ, ಸಿಲ್ಕ್ ರವಿ, ಹರೀಶ್, ಚಿರಣಕುಪ್ಪೆ ಮಹೇಶ್, ಕುರುಪೇಟೆ ಲೋಕೇಶ್, ಹರೀಶ್, ಶಿವನಹಳ್ಳಿ ವೀರಪ್ಪ, ಅಲಗಪ್ಪ, ಪಂಚಾಯತ್ ಸೀನಪ್ಪ, ರೋಟರಿ ಅಧ್ಯಕ್ಷ ಜಯಶಂಕರ್, ಕೋಟೆ ಕಿರಣ್, ರೋಹಿಣಿ ಪ್ರಿಯಾ ಸೇರಿದಂತೆ ಎಲ್ಲ ಮಹಿಳಾ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರಿಗೆ ಶುಭ ಹಾರೈಸಿದರು. ಚೆನ್ನಾಗಿದ್ದೀರಮ್ಮ? ಮಧ್ಯಾಹ್ನ ಕೊಡಿ ಅಂತ